ಸುಧಾರಾಣಿ ಯಾಕೆ ಎರಡು ಮದುವೆ ಆದ್ರು? ತುಂಬಾ ಇಷ್ಟಪಟ್ಟು ಒಬ್ಬ ಅಮೆರಿಕಾದ ಹುಡುಗನನ್ನ ಪ್ರೀತಿ ಮಾಡಿ ಅವನನ್ನೇ ಮದುವೆಯಾಗಿ ಅಮೆರಿಕಾಗೆ ಹೋಗಿ ಇದ್ದಕ್ಕಿದ್ದಂತೆ ಅವನು ನನ್ಗೆ ಬೇಡ ಅಂತ ಮತ್ತೆ ಹಿಂದಿರುಗಿ ಭಾರತಕ್ಕೆ ಬಂದಿದ್ಯಾಕೆ? ಅಷ್ಟಕ್ಕೂ ಸುಧಾರಾಣಿಯವರನ್ನ ಮದುವೆಯಾಗಿದ್ದಂತವನು ಎಂಥ ಭಯಾನಕ ವ್ಯಕ್ತಿ ಗೊತ್ತಾ? ಅವನು ಸುಧಾರಾಣಿಯವರನ್ನ ಮದುವೆಯಾಗಿ ಅವ್ರಿಗೆ ಏನೆಲ್ಲ ಮಾಡಿದ್ದ, ಮತ್ತೆ ಮದುವೆಯಾಗೋದಕ್ಕಿಂತ ಮುಂಚೆ ಸುಧಾರಾಣಿಯವರ ಮನೆಯವರಿಗೆ ಹೇಗೆಲ್ಲ ಯಾಮಾರಿಸಿದ್ದ. ಸುಧಾರಾಣಿಯವರು ಅವರ ಗಂಡನ ಕಣ್ತಪ್ಪಿಸಿ ಅಮೆರಿಕಾದಿಂದ ಭಾರತಕ್ಕೆ ಬಂದಿದ್ದೇ ಅವರ ಅದೃಷ್ಟ ಅಂತ ಹೇಳ್ಬೇಕು. ಅಷ್ಟು ವಿಚಿತ್ರವಾದಂತ ಮನುಷ್ಯನನ್ನ ಸುಧಾರಾಣಿಯವರು ಮದುವೆಯಾಗಿದ್ರು. ಈ ರೀತಿ ಸುಧಾರಾಣಿಯವರ ಬದುಕಲ್ಲಿ ನಡೆದಂತ ಆ ಭಯಾನಕ ವಿಷಯವನ್ನ ಇವತ್ತು ನಿಮ್ ಜೊತೆ ಹಂಚ್ಕೊಳ್ತಿದ್ದೇನೆ. ಆ ಸಮಯದಲ್ಲಿ ಸುಧಾರಾಣಿಯವರು ಕನ್ನಡ ಚಿತ್ರರಂಗದಲ್ಲಿ ತುಂಬಾ ಬೇಡಿಕೆಯಲ್ಲಿದ್ದಂತ ನಟಿ. ಆದ್ರೆ ಅವ್ರಿಗೆ ಅವರ ಮನೆಯವರು ಮೊದ್ಲೇ ಹೇಳಿದ್ರಂತೆ, 20-21ನೇ ವಯಸ್ಸಿಗೆಲ್ಲ ನೀನು ಮದುವೆ ಆಗ್ಬೇಕು ಅಂತ. ಹೀಗಾಗಿ ಆ ಸಮಯದಲ್ಲಿ ಸುಧಾರಾಣಿಯವರು ಸಿನಿಮಾ ರಂಗದಲ್ಲಿ ಎಷ್ಟೇ ಬೇಡಿಕೆಯಲ್ಲಿದ್ರೂ ಕೂಡ ಅವರಿಗೆ ಮದುವೆ ಮಾಡಬೇಕು ಅಂತ ಅವರ ಮನೆಯವರು ನಿರ್ಧಾರ ಮಾಡ್ತಾರೆ. ಆಗಿನ ಕಾಲದಲ್ಲಿ ಡಾಕ್ಟರ್, ಇಂಜಿನಿಯರ್ ಆಗಿರುವಂತ ಹುಡುಗನಿಗೆ ಹೆಣ್ಣನ್ನ ಕೊಟ್ಟು ಮದುವೆ ಮಾಡೋಕೆ ಎಲ್ಲರೂ ಇಷ್ಟಪಡ್ತಿದ್ರು. ಅದರಲ್ಲೂ ಅಮೆರಿಕದ ಹುಡುಗ ಅಂದ್ರೆ ಹುಡುಗಿಯರು ಕೂಡ ಇಷ್ಟಪಟ್ಟು ಮದುವೆ ಆಗ್ತಿದ್ರು. ಇದರಿಂದ ಸುಧಾರಾಣಿಯವರ ಮನೆಯವರು ಡಾಕ್ಟರ್ ಸಂಜಯ್ ಅನ್ನುವಂತ ಹುಡುಗನನ್ನ ಹುಡುಕಿ ಅವನ ಬಗ್ಗೆ ಚೆನ್ನಾಗಿ ವಿಚಾರಿಸಿ ಅವನಿಗೆ ಸುಧಾರಾಣಿಯನ್ನ ಕೊಟ್ಟು ಮದುವೆ ಮಾಡೋಕೆ ನಿಶ್ಚಯ ಮಾಡ್ತಾರೆ. ಸಂಜಯ್ ಅವರು ಡಾಕ್ಟರ್ ಆಗಿದ್ರು, ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಆಗಿದ್ರು, ಜೊತೆಗೆ ಅವರು ಅಮೆರಿಕದಲ್ಲಿ ವಾಸವಾಗಿದ್ರು. ಹೀಗಾಗಿ ಅಂತ ಹುಡುಗನಿಗೆ ಸುಧಾರಾಣಿಯನ್ನ ಕೊಟ್ಟು ಮದುವೆ ಮಾಡಿದ್ರೆ ಸುಧಾರಾಣಿ ಚೆನ್ನಾಗಿರ್ತಾರೆ ಅನ್ನೋದು ಅವರ ಮನೆಯವರ ನಂಬಿಕೆಯಾಗಿತ್ತು. ಸುಧಾರಾಣಿಯವರಿಗೂ ಕೂಡ ಆ ಹುಡುಗ ತುಂಬಾ ಇಷ್ಟವಾಗ್ತಾನೆ. ಯಾಕಂದ್ರೆ ಡಾಕ್ಟರ್ ಸಂಜಯ್ ಅವರು ನೋಡೋಕೆ ಚೆನ್ನಾಗಿದ್ರು, ಡಾಕ್ಟರ್ ಆಗಿದ್ರು, ಅಮೆರಿಕದ ಹುಡುಗ ಬೇರೆ. ಇದರಿಂದ ಸುಧಾರಾಣಿಯವರು ತುಂಬಾ ಇಷ್ಟಪಟ್ಟು ಅವನನ್ನ ಮದುವೆ ಆಗ್ತಾರೆ. ಅವರು ಸಂಜಯ್ ಅವರನ್ನ ಮದುವೆ ಆದ್ಮೇಲೆ ಸಿನಿಮಾ ರಂಗದಲ್ಲಿ ತುಂಬಾ ಡಿಮ್ಯಾಂಡ್ ಇದ್ರೂ ಕೂಡ ಯಾವ ಸಿನಿಮಾಗಳಲ್ಲೂ ನಟನೆ ಮಾಡದೆ ಸಿನಿಮಾ ರಂಗಕ್ಕೆ ವಿದಾಯ ಹೇಳಿ ಗಂಡನ ಜೊತೆ ಅಮೆರಿಕಾಗೆ ಹೊರಟೋಗ್ತಾರೆ. ಆರಂಭದಲ್ಲಿ ಸಂಜಯ್ ಅವರು ಸುಧಾರಾಣಿಯವರನ್ನ ಚೆನ್ನಾಗಿ ನೋಡ್ಕೊಳ್ತಾರೆ. ಸುಧಾರಾಣಿಯವರು ಕೂಡ ಸಂಜಯ್ ಅವರ ಜೊತೆ ಚೆನ್ನಾಗಿ ಸಂಸಾರ ಮಾಡ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಡಾಕ್ಟರ್ ಸಂಜಯ್ ಅವರ ವರ್ತನೆ ಒಂದು ಕೆಟ್ಟ ರೀತಿಯಲ್ಲಿ ಬದಲಾಗ್ತಾ ಹೋಯ್ತು. ತನ್ನ ಪತ್ನಿ ಸುಧಾರಾಣಿಯವ್ರಿಗೆ ಸಂಜಯ್ ಅವರು ಯಾವುದ್ರಲ್ಲೂ ಸರಿಯಾಗಿ ಸ್ಪಂದಿಸ್ತಾ ಇರಲಿಲ್ಲ. ಪ್ರತಿಯೊಂದು ಸಣ್ಣ ಸಣ್ಣ ವಿಷಯಕ್ಕೂ ಕೂಗಾಡೋದು, ಸುಧಾರಾಣಿಯವರ ಮೇಲೆ ರೇಗಾಡೋದನ್ನ ಮಾಡ್ತಿದ್ರಂತೆ. ಸುಧಾರಾಣಿಯವರು ತುಂಬಾ ಮುದ್ದಾಗಿ ಬೆಳೆದಂತ ಹುಡುಗಿ. ಮನೆಯವರು ಸ್ವಲ್ಪವೂ ಕಷ್ಟ ಕೊಡದೆ ಮುದ್ದಾಗಿ ಸಾಕಿದ್ರು. ಆದ್ರೆ ಅಮೆರಿಕದಲ್ಲಿ ಗಂಡನ ಮನೆಯಲ್ಲಿ ಸುಧಾರಾಣಿಯವರು ಊಹಿಸೋಕು ಆಗದೆ ಇರುವಂತ ಕಷ್ಟವನ್ನ ಅನುಭವಿಸುವಂತ ಪರಿಸ್ಥಿತಿ ಬರುತ್ತೆ. ಗಂಡ ಹೆಂಡತಿ ನಡುವೆ ಭಿನ್ನಾಭಿಪ್ರಾಯ, ವೈಮನಸ್ಸು, ಜಗಳಗಳು ಶುರುವಾಗ್ತವೆ. ಸುಧಾರಾಣಿಯವ್ರಿಗೆ ಆಗ ವಯಸ್ಸು ಕೇವಲ 22 ವರ್ಷ. ಹೀಗಿರುವಾಗ ತನ್ನ ಪತಿ ಸಂಜಯ್ ಅವರು ಎಷ್ಟೇ ಅಯ್ಯೋ ಅನ್ಸಿದ್ರು ಕೂಡ ಅವನ ವಿರುದ್ಧವಾಗಿ ಮಾತನಾಡೋಕು ಸುಧಾರಾಣಿಯವ್ರಿಗೆ ಧೈರ್ಯ ಬರ್ತಾ ಇರ್ಲಿಲ್ಲ. ಅಷ್ಟು ಮುಗ್ಧರಾಗಿದ್ರು. ನನ್ನ ಗಂಡ ಎಷ್ಟು ವಿಚಿತ್ರ ಮನುಷ್ಯ ಅಂತ ಅವರಿಗೆ ಭಯ ಆಗ್ತಿತ್ತು. ಅವನನ್ನ ಎದುರಿಸೋದಕ್ಕೆ ಸುಧಾರಾಣಿ ಒಬ್ಬರೇ ಇದ್ರು. ಅವರ ಪರವಾಗಿ ಸುಧಾರಾಣಿಯವರ ಜೊತೆ ಯಾರು ಇರ್ಲಿಲ್ಲ. ಮನೆಯವರಿಗೆ ತಿಳಿಸೋಣ ಅಂದ್ರೆ ಅವರು ಗಾಬರಿ ಆಗ್ಬೋದು ಅಥವಾ ಅವರು ನೊಂದ್ಕೊಳ್ಬೋದು ಅನ್ನೋ ಮನಸ್ಥಿತಿ. ಹೀಗಾಗಿ ಗಂಡನ ವರ್ತನೆಯನ್ನೆಲ್ಲ ಸಹಿಸ್ಕೊಂಡು ಹೇಗೋ ಅವನ ಜೊತೆಯೇ ಸಂಸಾರ ಮಾಡ್ಕೊಂಡು ಹೋಗ್ತಾರೆ. ಬರ್ತಾ ಬರ್ತಾ 1-2 ವರ್ಷ ಕಳೀತಾ ಇದ್ದಂಗೆನೆ ಸುಧಾರಾಣಿಯವ್ರಿಗೆ ವಿಪರೀತವಾಗಿ ತೊಂದರೆ ಕೊಡೋಕೆ ಸಂಜಯ್ ಅವರು ಶುರು ಮಾಡ್ಕೊಳ್ತಾರೆ. ಸಣ್ಣ ಪುಟ್ಟ ಮಾತಿಗೂ ಜಗಳ ಮಾಡಿ ಹೊಡಿತಾ ಇದ್ರಂತೆ. ಯಾವಾಗಲೂ ಒಂದೇ ರೂಮ್ನಲ್ಲಿ ಸುಧಾರಾಣಿಯವರನ್ನ ಕೂಡಿ ಹಾಕೋದು, ಊಟವನ್ನ ಕೊಡದೇ ಇರೋದು, ಈ ರೀತಿ ಅನೇಕ ತೊಂದರೆಗಳನ್ನ ಕೊಡ್ತಾ ಇದ್ದಂತೆ. ಯಾವ ಕಾರಣಕ್ಕೆ ನನಗೆ ಈ ರೀತಿ ತೊಂದರೆ ಕೊಡ್ತಿದ್ದಾನೆ, ನನ್ನ ತಪ್ಪಾದ್ರೂ ಏನಿದೆ ಅಂತ ಸುಧಾರಾಣಿಯವರು ಚಿಂತೆಗೀಡಾಗ್ತಾರೆ. ಆದ್ರೆ ಹೋಗ್ತಾ ಹೋಗ್ತಾ ಸುಧಾರಾಣಿಯವರ ಗಂಡ ಯಾವ ರೀತಿ ಬದಲಾಗ್ತಾನೆ ಅಂದ್ರೆ ಸುಧಾರಾಣಿಯವ್ರಿಗೆ ಇಂಜೆಕ್ಷನ್ ಕೊಟ್ಟು ಸಾಯಿಸೋಕು ರೆಡಿಯಾಗಿದ್ದಂತೆ. ಹೌದು, ನಿನಗೆ ಕೆಮಿಕಲ್ ಇಂಜೆಕ್ಷನ್ ಕೊಟ್ಟು ಸಾಯಿಸ್ಬಿಡ್ತೀನಿ ಅಂತ ಹೆದರಿಸ್ತಾ ಇದ್ದಂತೆ. ಅದು ಯಾವ ರೀತಿ ಕೆಮಿಕಲ್ ಅಂದ್ರೆ ಅದನ್ನ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ರೆ ಆ ವ್ಯಕ್ತಿಯನ್ನ ಯಾರು ಸಾಯಿಸಿದ್ರು, ಅವರು ಹೇಗ್ ಸತ್ರು ಅಂತನೂ ಕೂಡ ಗೊತ್ತಾಗಲ್ಲ. ಆ ವ್ಯಕ್ತಿಗೆ ಎಲ್ಲೋ ಹೃದಯಾಘಾತವಾಗಿ ಆಕಸ್ಮಿಕವಾಗಿ ಸಾವನ್ನಪ್ಪಿರ್ಬೋದು ಅನ್ನೋ ರಿಪೋರ್ಟ್ ಕೂಡ ಬರುತ್ತೆ. ಅಂತ ಕೆಮಿಕಲ್ ಅನ್ನ ಕೊಟ್ಟು ಸಾಯಿಸೋಕೆ ಪ್ಲಾನ್ ಮಾಡ್ಕೊಂಡಿದ್ದಂತೆ. ಯಾಕಂದ್ರೆ ಡಾಕ್ಟರ್ ಸಂಜಯ್ ಅವನೊಬ್ಬ ಅನಸ್ತೇಶಿಯಾ ಸ್ಪೆಷಲಿಸ್ಟ್ ಆಗಿದ್ರಿಂದ ಅವನ್ಗೆ ಎಲ್ಲವೂ ಗೊತ್ತಿತ್ತು. ಇದ್ಯಾವುದೂ ಬೇಡ,
ಹಿಂದಿರುಗಿ ಭಾರತಕ್ಕೆ ಹೊರಟೋಗೋಣ ಅಂದ್ರೆ ಸುಧಾರಾಣಿಯವರ ಪಾಸ್ಪೋರ್ಟ್ ಅನ್ನ ಕೂಡ ಕಿತ್ಕೊಂಡಿದ್ದಂತೆ. ಹೀಗಾಗಿ ಸುಧಾರಾಣಿಯವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನರಕವನ್ನೇ ಅನುಭವಿಸ್ತಿರ್ತಾರೆ. ಆಗ ಸುಧಾರಾಣಿಯವ್ರಿಗೆ ಅಮೆರಿಕದಲ್ಲೇ ಒಬ್ರು ಗೆಳತಿ ಸಿಗ್ತಾರೆ. ತನ್ನ ಗಂಡನ ಮನೆಯನ್ನ ಬಿಟ್ಟು ಆ ಫ್ರೆಂಡ್ ಮನೆಗೆ ಹೋಗಿ ಸುಧಾರಾಣಿಯವರು ಇರ್ತಾ ಇದ್ರಂತೆ. ಅಲ್ಲಿಗೂ ಬಂದು ಸಂಜಯ್ ಸುಧಾರಾಣಿಯವ್ರಿಗೆ ಧಮ್ಕಿ ಹಾಕ್ತಿದ್ದಂತೆ. ಇದೇ ರೀತಿ ಎಷ್ಟು ದಿನಗಳವರೆಗೆ ಗೆಳತಿಯ ಮನೆಯಲ್ಲಿ ಇರೋಕಾಗುತ್ತೆ ಅಂತ ಅನ್ಕೊಂಡು ಕೊನೆಗೂ ಅನೇಕ ನರಕ ಯಾತನೆಗಳನ್ನ ಅನುಭವಿಸಿ ಮದುವೆಯಾದ್ಮೇಲೆ ಸುಮಾರು 5 ವರ್ಷಗಳ ತನಕ ಸಂಸಾರ ಮಾಡಿ ಸಂಜಯ್ ಅವರಿಂದ ವಿಚ್ಛೇದನವನ್ನ ಪಡ್ಕೊಂಡು ಹಿಂದಿರುಗಿ ಭಾರತದ ತಮ್ಮ ಮನೆಗೆ ಬಂದ್ಬಿಡ್ತಾರೆ. ಅವನಿಗೂ ಕೂಡ ಅದೇ ಬೇಕಾಗಿತ್ತು ಅನ್ಸುತ್ತೆ. ಅವನು ಕೂಡ ವಿಚ್ಛೇದನವನ್ನ ಕೊಡೋಕೆ ಒಪ್ಕೊಳ್ತಾನೆ. ಭಾರತಕ್ಕೆ ಬಂದ್ಮೇಲೆ ಸುಧಾರಾಣಿಯವರ ಮನೆಯವರು ಈ ವಿಷಯ ಕೇಳಿ ತುಂಬಾ ನೊಂದ್ಕೊಳ್ತಾರೆ. ಆ ಹುಡುಗನ ಬಗ್ಗೆ ಚೆನ್ನಾಗಿ ವಿಚಾರಿಸಿ ಮದುವೆ ಮಾಡಿದ್ರು ಕೂಡ ಯಾಕೆ ಹಿಂಗಾಗೋಯ್ತು ಅಂತ ಅನ್ಕೊಳ್ತಾರೆ. ಇದೆಲ್ಲವನ್ನೂ ಅನುಭವಿಸಿದಂತ ಸುಧಾರಾಣಿಯವರು ಕೂಡ ಕುಗ್ಗಿ ಹೋಗ್ತಾರೆ. ಅಂತಹ ಸಂದರ್ಭದಲ್ಲಿ ಸುಧಾರಾಣಿಯವ್ರಿಗೆ ಸಮಾಧಾನ ಮಾಡಿ ಅವ್ರಿಗೆ ಧೈರ್ಯ ತುಂಬಿದವರು ಗೋವರ್ಧನ್ ಅವರು ಬೇರೆ ಯಾರೂ ಅಲ್ಲ, ಸುಧಾರಾಣಿಯವರ ಸಂಬಂಧಿಕರೇ ಆಗಿದ್ರು. ಸುಮಾರು 27ನೇ ವಯಸ್ಸಿನಲ್ಲಿ ಸುಧಾರಾಣಿಯವರು ಗೋವರ್ಧನ್ ಅವರ ಜೊತೆ ಮದುವೆ ಆಗ್ತಾರೆ. ಅವರಿಬ್ಬರಿಗೂ ನಿಧಿ ಎಂಬ ಒಂದು ಹೆಣ್ಣು ಮಗು ಕೂಡ ಜನಿಸುತ್ತೆ. ಈಗ ಗೋವರ್ಧನ್ ಅವರ ಜೊತೆ ಸುಧಾರಾಣಿಯವರು ಸುಖವಾಗಿದ್ದಾರೆ. ನೋಡುದ್ರಲ್ಲ, ಬಲವಂತವಾಗಿ ಮದುವೆ ಮಾಡುವುದು, ಹಣ ಆಸ್ತಿಯನ್ನ ನೋಡಿ ಮದುವೆ ಮಾಡಿದ್ರೆ ಹೆಣ್ಣು ಮಕ್ಕಳ ಬದುಕು ಹೇಗೆ ನರಕವಾಗುತ್ತೆ ಅನ್ನೋದಕ್ಕೆ ಸುಧಾರಾಣಿಯವರ ಬದುಕು ಕೂಡ ಒಂದು ಉತ್ತಮ ಉದಾಹರಣೆ. ಇದನ್ನ ಕೇಳಿ ನಿಮ್ಗೇನನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅನ್ಕೊಂಡು ಮತ್ತೊಂದು ಹೊಸ ವಿಷಯದೊಂದಿಗೆ ಮತ್ತೆ ಬರ್ತೀನಿ. ಕೊನೆಗೆ ನನ್ನ ಈ ಶ್ರಮಕ್ಕೆ ನಿಮ್ಮಿಂದ ಬಯಸೋದು ಕೇವಲ ಒಂದು ಮೆಚ್ಚುಗೆಯನ್ನು ಮಾತ್ರ. ಎನಿವೇ, ಥ್ಯಾಂಕ್ ಯು ಫಾರ್ ವಾಚಿಂಗ್.